ಮಾತು ಕೇಳರಿ. ಗುಡ್. ರೈಟ್ ಇದ್ದ ಮೋಶ ನೀವು ಇನ್ನೊಂದು ಮುಂಬಟ್ಟ ಅದು ಕೇಳೋದು ಹಸ್ತಿನ ಅಬ್ರಹ್ಮಣ 2-3 ಕವರ್ ತುಂಬಿಕೊಡು. ಈಗ ಹಾಗೆ ಮುಗಿಸ್ಕೊಂಡು ಮತ್ತೆ ನಮ್ಮ ಮುಂಜಾನೆಗೆ ಅದು ಹಣಸೋದು ಗರಂ ಮಾಡಿ ಹಾಕೊಂಡು ಬಿಟ್ಟಕಲೆ ಬಿಟ್ಕೊ ಅದು ಹಣಸ್ ಹೋಗಲ್ರಿ. ಹಲೋ ಸಿಕ್ಕಿ ಈಗ ಗೊತ್ತಾ, ದೇವರು ಆಶೀರ್ವಾದ ಮಾಡಿ ಅಬ್ರಹ್ಮಣನಿಗೆ ಒಂದು ಸುಂದರವಾದ ಮನೆ ಕೊಟ್ಟ. ದೇವರ ಆಶೀರ್ವಾದ ಮಾಡಿ ಅಬ್ರಹ್ಮಣನಿಗೆ ಒಂದು ಸುಂದರ ಮನೆ ಕೊಟ್ಟ. ಎಲ್ಲರಿಗೂ ಮನೆಯಿಂದ ಯಾರು ಇಲ್ಲ. ದೊಡ್ಡ ಮನೆ ಇದ್ರೆ ನಮಗೆ ದೊಡ್ಡ ಮತೆ ಬರೀ ಕಡೆಗೆ ಅಬ್ರಹ್ಮಣರು ಎಲ್ಲರನ್ನು ತಗ್ಗಿಸ್ಕೊಂಡು ಎಲ್ಲರಿಗೆ ಪ್ರೀತಿ ಮಾಡುವಂತ ವ್ಯಕ್ತಿ. ಹಲೋಯ ಓಲೈಸು ಮಸೀಕಿ. ನಾವು ಸಣ್ಣದಿದ್ದೀನ ಗುಡಿಸೆ ಮನೆಗಳು ಇದ್ದೀವಿ, ಚಪ್ಪೂರ್ ಮನೆ ಇದ್ದೀವಿ. ಮತ್ತೆ ಜಗಳ ಆಡಿನವರು ಹ್ಯಾಂಗೆ ಮಾಡ್ತೀವಿ, ತಪ್ಪನೆ ಮನೆ ಕಡ್ಡಿಗೆ ಬೆಂಕಿ ಹಚ್ಚಕ್ಕೆ ಹೋಗ್ತೀವಿ. ಅವ್ರು ಜಗಳ ಆಡ್ತೀವಿ, ಮನೆಗೆ ಬೆಂಕಿ ಹಚ್ಚೋದು ಹೋಗೋದು, ಮನೆಗೆ ಬೆಂಕಿ ಹತ್ತದ ಮನೆಗೆ ಬೆಂಕಿ ಹತ್ತೋದು ಇದ್ದಿನ ನೀರಾವು ಹೋಗಿ ನನ್ನ ಶಕ್ತಿ ಪಾಪ ಅವ್ರು ಚಪ್ಪೂರ್ ಕಟ್ಕೋಬೇಕು. ಅವೇನು ಕಲ್ತಂದ್ರೆ ಅಕ್ಕ ತರೋದಿರ್ತಿಲ್ಲ. ಮತ್ತು ಹೋಗಿ ಅಡಿಕಡೆ ಹೋಗೋದು, ಅವರು ಹುಲ್ಲು ಕಟ್ಟಿ ಕೊಯ್ಕೊಂಬಂದು ಕಟ್ತೀರ. ಅದು ಈ ಜನ್ರೇಷನ್ ಹೆಂಗದಂದ್ರೆ ತನ್ನ ಮಕ್ಕಳಿಗೆ ಈ ಮನೆಗೆ ಕಡ್ಡಿಗೆ ನೀವು ಹಸಿದ್ರಿ ಇದು ಬೆಂಕಿ ಹತ್ತಲ್ಲಿದೆ. ಯಾರ ಮನೆ? ಏಸು ಕ್ರಿಸ್ತ ಕೊಟ್ಟಂತ ಮನೆ. ಚಪ್ಪಾಳೆ ತಡಬೇಕು. ಇವತ್ತ 7 ಮನೆ ವಿಷಯದಲ್ಲಿ ನಾ ಹೇಳ್ತೇನೆ. 5 ಮನೆಯಿಂದ 7 ಮನೆ ನಾವು ನೋಡ್ತಾ ಇರ್ತೇವೆ. ಒಂದು ವೇಳೆ ಜನರ ನೀವು ಬೋರ್ ಅನ್ನಿಸಿದ್ರೆ ಅಂದ್ರೆ ಮೆಸೇಜ್ ಮುಗಿಸುತ್ತೆ. ಒಂದು ವೇಳೆ ನೀವು ಕೇಳೋ ಮೂಮೆಂಟ್ ಇತ್ತು ಅಂದ್ರೆ ಎಷ್ಟು ಮನೆ ಆಯ್ತೋ ಗೊತ್ತಿಲ್ಲ. ಮೊದಲನೇ ಮನೆ ಯಾವುದಂದ್ರೆ ಅನ್ನದ ಮನೆ. ಯಾವ ಮನೆ? ಅನ್ನದ ಮನೆ. ಯಾವ ಮನೆ? ಹೆಚ್ಚೆ ಮೊದಲನೇ ಮನೆ ಯಾವ ಮನೆ? ಅನ್ನದ ಮನೆ. ಯಾವ ಮನೆ? ನಾವು ಹೇಳೋ ವಾಕ್ಯಗಳೆಲ್ಲ ಕಟ್ ಬರ್ಕೋ. ನಿಮಗೆ ನಾಳೆಗೆ ಓದ್ಮೇಲೆ ನಿಮಗೆ ಗೊತ್ತಾಗ್ಬೋದು. ಹಾಗಾಗಿ ಮೊದಲನೇ ಮನೆ ಅನ್ನದ ಮನೆ. ಯಾವ ಮನೆ? ಈ 1ನೇ ಅರಸುಗಳು 17ನೇ ಅಧ್ಯಾಯದಾಗ ಎಲಿಯ ಒಬ್ಬ ವ್ಯಕ್ತಿಯನ್ನ ಬರೋಣ. ಈ ಎಲಿಯ ಒಬ್ಬ ವ್ಯಕ್ತಿ ಅಹಾಬು ಹೋಗಲತನ. ಅಹಾಬ ಅನ್ಯ ದೇವತೆ ಪೂಜೆ ಮಾಡುವಂತ ವ್ಯಕ್ತಿ. ಅಹಾಬ ಜನರಿಗೆ ಪಾಪದ ನಡೆಸಂತ ವ್ಯಕ್ತಿ. ಅಹಾಬುಗ ಸೋಲಿಸ್ಲಕ್ಕ, ಅಹಾಬುಗ ಪಾಠ ಕಲಿಸ್ಲಕ್ಕ, ಅಹಾಬುಗ ಅವನ ಅಂಕರಿ ಮುರಿಲಕ್ಕ ಒಬ್ಬ ಪ್ರವಾದಿ ದೇವರು ನೇಮಿಸ್ಯಾರ. ಆ ಪ್ರವಾದಿ ಹೆಸರೇ ಎಲಿಯ. ಹಲ್ಲೆಲೂಯ. ಅಹಾಬ ನಾನು ಸೂಚಿಸುವ ತಕ್ಕ ಈ ದೇಶದ ಮಳೆ ಬೀಳೋದು, ಮಂಜು ಬಿ ಬೀಳಲ್ಲ. 3 ವರ್ಷ 6 ತಿಂಗಳು ಮಳೆ ಬಿ ಬಿದ್ದಿಲ್ಲ, ಮಂಜು ಬಿ ಬಿದ್ದಿಲ್ಲ. 17ನೇ ಅಧ್ಯಾಯದಲ್ಲಿ ಈ ಮಾತಿರ್ತಾವೆ. ಆಗ ಈ ಎಲಿಯ ಹೋಗಿ ಏನ್ ಮಾಡ್ತಾನ, ಕಿರೆ ಹಳ್ಳದಲ್ಲಿ ಇರ್ತಾನೆ. ಅಲ್ಲಿ ನಾವು ರೊಟ್ಟಿ ಮಾಂಸ ಕಾಗಿ ತಂದು ಕೊಡ್ತೀವಿ. ಅವತ್ತಿಂದ ಹಳ್ಳದ ನೀರು ಕೊಡ್ತೀವಿ. ಆ ಹಳ್ಳದ ನೀರು ಒಣಗೋಗೋಣ. ಅವ ಎಲ್ಲಿಗೆ ಹೋಗೋಣ? ದೇವರು ಇದುವೇಗ ಆಜ್ಞಾಪಿಸ್ಲತ್ತಾರ, ನನ್ನ ಸೇವಕ್ ಬರ್ತಾನೆ, ಅವನಿಗೆ ಏನ್ ಮಾಡಿ ನೀನು ಸಲುಬೇಕು ಅಂತ ಹೇಳ. ಹಲ್ಲೆಲೂಯ. ಈ ಎಲಿಯ ಸ್ತ್ರೀ ಮನೆಗೆ ಹೋಗಿ ಅಮ್ಮ ಒಂದು ತಂಗಿ ನೀರು ತಗೊಂಡು ಬಾ. ಏನ್ ತಗೊಂಡ್ ಬಂದನ? ಇತ್ಕೊಂಡು ನೋಡ್ರಿ, ಏನ್ ತಗೊಂಡ್ ಬಂದ? ನೀರು. ಮತ್ತೆ ಹಿಂದ್ಕೊಳ್ಳತಾನ, ಬರಪ್ಪರಿ ನನಗೊಂದು ರೊಟ್ಟಿ ಮಾಡ್ಕೊಂಡು ಬಾ. ಅಕ್ಕಿ ನನಗೊಂದು ಮಡಿಕೆದಾಗ ಸ್ವಲ್ಪ ಹಿಟ್ಟು, ಮಗಿದಾಗ ಸ್ವಲ್ಪ ಎಣ್ಣೆ, ಅದಕ್ಕೆ ಬಿಟ್ಟು ಮತ್ತೆ ಏನು ಬಿ ಇಲ್ಲ. ಅದು ನಾವು ತಿಂದು ನಾವು ತಲೆ ಕಾಲ ಜೀವಿಸ್ಬೇಕು ಸರ್. ನಮ್ಮಲ್ಲಿ ಏನೂ ಇಲ್ಲ ಅಂದ್ರೆ ಅವ ಏನಂತ ದೇವ್ರ ಮನುಷ್ಯನ ನಿನಗೆ ನಾ ಹೇಳ್ತೀವಿ ಮಗ ಒಂದು ರೊಟ್ಟಿ ಮಾಡ್ಕೊಂಡು ಬಾ, ಅದ್ರ ಬಗ್ಗೆ ನಿನಗೆ ಹೇಳ್ತೇವೆ. ಹಲ್ಲೆಲೂಯ. ಅಕ್ಕಿ ತಂಗಿ ಏನು ಮಾಡ್ಯಾಳ ಅಂದ್ರೆ ದೇವ್ರ ಮನುಷ್ಯನಿಗೆ ತಂದು ಒಂದು ರೊಟ್ಟಿ ಕೊಟ್ಟ. ಏನು ಕೊಟ್ಟಾಳ? ಎಲ್ಲರೂ ಕೂಡ ಬಿರಿಯಾನಿ ಉಂಡಿದೆವು. ಇದು ಡಬಲ್ ಕಮ್ ಇಟ್ಟ ಇದ್ದೀನಿ, ಇದು ಟಿಬಲ್ ಕಮ್ ಇಟ್ಟ ಇದ್ದೀವಿ. ಅಲ್ಲೂಯ್ಯ, ಬಿರಿಯಾನಿ ಉಂಡಿದೆವು, ಟಿಬಲ್ ಕಮ್ ಇಟ್ಟ ಉಂಡಿದೆವು. ಉಂಡಿಲ್ಲ ತುತ್ತಿ ಒಂದು ಪೀಸ್ ತಿಂದಿದ್ದೀವಿ ಇಲ್ಲ, ಲೆಗ್ ಪೀಸ್ ಅಂದ್ರೆ ನನಗೆ ಹೆಚ್ಚೆ ಬಂದ ಅಂದ್ರೆ ಒಂದು ರೊಟ್ಟಿ ಎಲಿಯ ಉಂಡು ಏನ್ ಮಾಡಿನ ಆ ಮನೆಗೆ ಆಶೀರ್ವಾದ ಮಾಡಿದ. ಏನ್ ಮಾಡಿದ? ಈ ಬರಗಲ್ ಮುಗಿಸ್ತಕ್ಕ ನಿಮ್ಮ ಮನೆಗೆ ನನ್ನ ಸರೆಂದು. ದೇವ ಸೇವಕ ಯಾವ ಮನೆಗೆ ಆಶೀರ್ವಾದ ಮಾಡಿದ ಆ ಮನೆಗೆ ನನ್ನ ಸರ್ವ ಮಾತಾಡ್ಬೇಕು. ನಾನು ಮೈಲಿ ಎಷ್ಟು ಸೇವಕರು ನೋಡಿರ್ಬೇಕು, ಲೆಕ್ಕ ಇದೆ. ದೇವರು ಸೇವಕ ಒಂದು ರೊಟ್ಟಿ ಉಂಡಿ ಆ ಮನೆಗೆ ಆಶೀರ್ವಾದ ಮಾಡತ್ತಾನ.
ಈ ಬರಗಲ್ ಮುಗಿಸ್ತಕ್ಕ ಈ ಮನೆಗೆ ನನ್ನ ಸರಿ. ಆಜು ಬಾಜು ಎರಡೆರಡು ಮನೆಗೆ ಅನ್ನ ಇದ್ದಿಲ್ಲ ಬಂದು ಆ ಮನೆಗೆ ಹೊಂದಿರ್ಬೇಕು, ಅಲ್ಲೇ ಹಿಟ್ಟು ಒಯ್ದಿರ್ಬೇಕು, ಅಲ್ಲೇ ಎಣ್ಣೆ ಒಯ್ದಿರ್ಬೇಕು. ಆದ್ರ ದೇವರ ಮನುಷ್ಯ ಯಾವ ಮನೆಗೆ ಆಶೀರ್ವಾದ ಮಾಡ್ಯಾನ ಆ ಮನೆ ಮ್ಯಾಗ ದೇವರ ಆಶೀರ್ವಾದ ಇದ್ದಿದ್ದು. ಚಪ್ಪಾಳೆ ತಡಬೇಕು ಜೋರ. ದೇವ್ರ ಸೇವಕ ಯಾವ ಮನೆಗೆ ಹೋಗಿ ಆಶೀರ್ವಾದ ಮಾಡ್ಯಾನ ಆ ಮನೆಗೆ ಏನಿತ್ತು? ಅನ್ನ ಏನಿತ್ತು? ಅನ್ನ ಇತ್ತು. ಇದು ಹಸು ಏನಿತ್ತು? ಅನ್ನ ಇತ್ತು. ಯೇಸು ಮಸೀಹ್ ಕಿ ಹಲ್ಲೆಲೂಯಾ. ದೇವರ ಸೇವಕ ಹೋಗಿನ ಮನೆಗೆ ಆಶೀರ್ವಾದ ಆಗ್ಯದ, ಆ ಮನೆಗೆ ನನ್ನ ಸರ್ ಅಲ್ಲಿ ಮೊದಲನೇ ಮನೆ ಯಾವುದು? ದೊಡ್ಡ ಹಿಂಗೆ ಅನ್ಸಕ್ ಬರ್ಬೇಕು. ನೀವು ಏನು ಎಲ್ಲ ಸಿಟ್ಟು ಹೆಚ್ಚದವಣ ಅನ್ನದ ಮನೆ. ಮೊದಲನೇ ಮನೆ ಯಾವುದು? ಮೊದಲನೇ ಮನೆ ಯಾವುದು? ಅನ್ನದ ಮನೆ. ಎರಡನೇ ಮನೆಗೆ ಹೋಗಲಿ. ಮೊದಲನೇ ಮನೆ ಯಾವುದು? ಅನ್ನ ಬೇಕಾ? ಎಷ್ಟು ದೊಡ್ಡ ಮನೆ ಕಟ್ಟಿ, ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿ, ಮನೆಗೆ ಅನ್ನ ಇಲ್ಲದ್ರ ಆ ಮನೆಗೆ ಹೆಂಗ ನಿದ್ದೆ ಬರ್ತದ? ಬರ್ತದ ನಿದ್ದೆ? ಒಮ್ಮಲ್ಲೇ ಮಲ್ಕೊಟ್ಟು ನಿದ್ದಿನೇ ಬರ್ತದ. ಹಟ್ಟ ನೋಡಿ ಅಂದ್ರ ಕೆಳಗಾಗಿರ್ಕೊಂಡಾಗ ಅಷ್ಟು ನಿದ್ದೆ ಅಂದ್ರ ಮೊದಲನೇ ಮನೆ ಅನ್ನದ ಮನೆ. ಯಾವ ಮನೆ? ಯಾವ ಮನೆಗೆ ದೇವರು ಸೇವಕನ ಆ ಮನೆಗೆ ನನ್ನ ಸಲ್ದೆ. ಎರಡನೇ ಮನೆಗೆ ಬಂದ ಯಾವ ಮನೆಗೆ? ಎರಡನೇ ಮನೆ ಯಾವುದು ಅಂದ್ರ ಆಶೀರ್ವಾದದ ಮನೆ. ಯಾವ ಮನೆ? ಯಾವ ಮನೆ? ಸೌಭಾಗ್ಯದ ಮನೆ. ಎರಡನೇ ಮನೆ ಯಾವುದು? ಆಶೀರ್ವಾದದ. 1ನೇ ಸಾಮುವೇಲ 7ನೇ ಅಧ್ಯಾಯ 49ನೇ ವಚನ ಕಣ್ಣ ತೋದು ನೋಡ್ರಿ. 1ನೇ ಸಾಮುವೇಲ 2ನೇ ಸಾಮುವೇಲ 7ನೇ ಅಧ್ಯಾಯ 29ನೇ ವಚನ ಲಾಸ್ಟ್. ಹಂಗಲ್ಲರು ಆದಾದರಿಂದ ಸ್ವಲ್ಪ ನಿದ್ದೆ ಹೋಯ್ತೀನಿ. ಆದಾದರಿಂದ ಅಂದ್ಬಿಟ್ಟ. ಆದಾದರಿಂದ ನಿನ್ನ ಸೇವಕನ ಮನೆಯಲ್ಲಿ ನಿತ್ಯ ಸೌಭಾಗ್ಯ ಇರಲಿ. ಯಾವ ಮನೆ ಇದು? ಸೌಭಾಗ್ಯದ ಮನೆ. ಮತ್ತು ಅವ್ರಿಗೆ ಏನೇನೋ ನೋಡಿ ಸೌಭಾಗ್ಯ ಕೇಳಿ ಅದ್ರಾಗ ಏನೇನೋ ನೋಡ್ರ. ಆದುದರಿಂದ ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವಾದಿಸು. ಚಪ್ಪಾಳೆ ತಟ್ಟಬೇಕು ಜೋರ. ಹಲ್ಲೆಲೂಯಾ. ಆದುದರಿಂದ ನೀನು ನಿನ್ನ ಸೇವಕನ ಮನೆಯನ್ನು ಅಂತ ಮನೆ ನಿಲ್ರಿ. ಆ ಮನೆಗೆ ಆಶೀರ್ವಾದ ಹಿಂದೋಯ್ತು ಅಂದ್ರೆ ಮುಗಿದೋಯ್ತು. ಅದು ಭೂತ್ ಬಂಗಲ ಅಂತ. ಅದು ದೇವ್ರ ಮನೆ ಇಲ್ಲ, ಇದು ದೇವ್ರ ಮನೆ. ಇದು ಯಾರ ಮನೆ? 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 ಯೇಸು ಇಲ್ಲದ ಮನೆಯಲ್ಲಿ ತೋಲ್ ಹಾಗಾಡಿದೆ ಬಿಡ್ರಿ. ಓಕೆ. ಯೇಸು ಸ್ವಾಮಿ ಇಲ್ಲದ ಮನೆ, ಅದಕ್ಕೆ ಆಶೀರ್ವಾದ ಬಿ. ದಾವೀದ್ ಮಹಾರಾಜ ನಡೆಯ ಕುರಿಕಾಯಂತ ವ್ಯಕ್ತಿ ಯಾಕೋಗೋಣ ಮೇಲೆ ಕತ್ಕೊಂಡು ಹೋಗಿದ್ದೀವಿ. ಬೆಳಗನೆ ಎದ್ದು ತೊಗೊಂಡಿದ್ದೀವಿ. ನಮಗೆ ಪುನಃ ಎಣ್ಣೆ ಆಗೋದು ಮತ್ತೆ ಇಲ್ಲಿಗೆ ಹೋಗ್ತಿದೆ, ಇಲ್ಲಿಗೆ ಬರ್ಲಿಕ್ಕೆ ಎಣ್ಣೆ. ಈ ಗಾಡಿ ಎಣ್ಣೆ ಆಗೋಕೆ ನನಗೆ ಯಾವ ಪೆಟ್ರೋಲ್ ಪಂಪ್ ಚಂದ ನೋಡ್ಕೊಂಡು ಹೋಗ್ಬೇಕು. ಅದು ಕುದಿ ಅದಕ್ಕೆ ನೆನಪದ ಯಾಕೋಗೋಣ. ನಮಗೆ ಸಾಕ್ಷಿ ಕೇಳೋದು ಪರಿಶೀಲನೆ ಐತಿ. ಮನ್ ಜಾಕೋಬ ಹೋಗಿದೆ ಮಹಾರಾಷ್ಟ್ರದಾಗ. ಮನಿ ಯಾರು ಬರ್ತದ ಒಂದು ಚರ್ಚ್ ಕಾಣಿಸೋದು. ಒಂದು ಚರ್ಚ್ ಒಂದು ಜಾಕೋಬ ಬಂದಿದೆ. ಒಂದು ಖಾಲಿ ಶಿಲ್ಬೆ ಝಂಡ ತೋರಿಸು, 1000 ರೂಪಾಯಿ ಮೋಜೆ ಬಿದ್ದಿದೆ. झंडत 1000, शिदबेत 1000, देश तोस्ते मोजा. ಅಂದ್ರೆ ನಾವು 10 ಬಾರಿ ಹೇಳ್ಸಲ್ಲ ಒಂದು ಬಿ ಹಲ್ಲೆಲೂಯಾ. ಅವರಂತ ಪೋಷನ್ ಮಹಾರಾಷ್ಟ್ರದಾಗ ಇಲ್ಲ, ಇಲ್ಲಿಲ್ಲ. ನಿನ್ನ ಸೇವಕನ ಮನೆಯಲ್ಲಿ ನಿತ್ಯ ಸೌಭಾಗ್ಯ ಏನಿರಬೇಕು? ಸೌಭಾಗ್ಯ. ಯಾವ ಮನೆ? ಆಶೀರ್ವಾದದ ಮನೆ. ದಾವೀದ್ ಮಹಾರಾಜ ಕುರಿ ಕಾಯಂತ ವ್ಯಕ್ತಿ. ದಾವೀದ್ ಮಹಾರಾಜ ದೇವ್ರು ಏನ್ ಮಾಡ್ಯಾರ? ಅರಣ್ಯದಾಗಿಂದ ಕರ್ಕೊಂಡು ಬಂದು ಮಹಾರಾಜ ಮಾಡ್ಯಾರ. ಮಹಾರಾಜ ಅಂದ್ರ
ಓಟಿಗೆ 500 ರೂಪಾಯಿ ಪಟ್ಟಿನವ್ರಿಗೆ ಎದೆ ನೋಡ್ತ ₹1 ಪಟ್ಟಿನ ಕನ್ನಡಿಗೆ ಮಹಾರಾಜ ಆಗಿದೆ. ಏನಾಗಿದೆ? ಮಹಾರಾಜನ ಮನೆ ಹೆಂಗಿರ್ತದ? ಹಿಂಗೆ ಇರ್ತದ. ಚಪ್ಪಾಳೆ ತಟ್ಟಬೇಕು ಜೋರೆ. ಇದು ಮಹಾರಾಜನ ಮನಿ, ಇದು ರಾಜ್ಯದ ಮನಿ. ತನ್ನ ಮಕ್ಕಳಿಗೆ ಗುಡಿಸೆ ಇಕ್ಕಲ್ಲ ಏಸೋ ಮಂದಿ ಹಿಂಗ ತಗಡಗಳು ಹಾರ್ನದ ಆಶೀರ್ವಾದ ಅಬ್ರಹ್ಮಗಾಗಿದಾಗಿಲ್ಲ, ಅಬ್ರಹ್ಮಣದ ಆಶೀರ್ವಾದ ಆಗಿದಾಗಿಲ್ಲ. ಅಬ್ರಹ್ಮನು ನಿನ್ನ ಸ್ವರವ ಕೇಳಿ ಆಶೀರ್ವಾದ ನಿಧಿಯಾದನು. ಅಬ್ರಹ್ಮನು ನಿನ್ನ ಸ್ವರವ ಕೇಳಿ ಆಶೀರ್ವಾದ ನಿಧಿಯಾದನು. ರಿಪೀಟ್ ಕಮ್ ಮಾಡ್ತೀನಿ ಫಾಟಲ್ ಬೋಲೆ ಸುಮಸಿಕಿ ಹಾಲೆಲೂಯಾ. ಎರಡನೇ ಮನಿ ಆಶೀರ್ವಾದದ ಮನಿ. ದಾವಿದ ಮನಿ ಕೊಟ್ಟು ಏನು ಹೇಳ್ತಾರ? ದೇವ್ರಿಗೆ ಮನೆ ಹೇಳ್ತಾರ. ಮನೆ ಏನಂತ ಅಪ್ರಮಾಣ? ದೇವ್ರೇ ನಿನ್ನ ಸೇವಕನ ಮನೆಗೆ ಆಶೀರ್ವಾದ ಮಾಡು. ಆಶೀರ್ವಾದ ಮನೆಗೆ ಇಲ್ಲಂದ್ರ ಗಂಡನಿಗೆ ಅಬ್ರಹ್ಮಗ ಆಶೀರ್ವಾದಾಗ ಅವ ಆಶೀರ್ವಾದ ನಿಧಿ ಆಗೋಕೆ ನಾಲ್ಕು. ಆದ್ರೆ ನಮ್ಮ ಮನೆಗೆ ಆಶೀರ್ವಾದ, ನಮ್ಮ ಮನೆಯ ನಿತ್ಯ ಸೌಭಾಗ್ಯ ಇರಬೇಕಂದ್ರೆ ಮೊದಲನೇ ಮನೆ ಯಾವುದು? ಎರಡನೇ ಮನೆ ಯಾವುದು? ಮೂರನೇ ಮನೆ ಕಡೆ ಹೋಗ್ರಿ. ಏನು ಮನೆ? ಮೂರನೇ ಮನೆ. ಮೂರನೇ ಮನೆ ರಕ್ಷಣೆಯ ಮನೆ. ಯಾವ ಮನೆ? ಯಾವ ಮನೆ? ಈಗ ಎರಿಕೋ ಪಟ್ಟಣದ ಯೇಸು ಸ್ವಾಮಿ ಹಾದು ಹೋಗ್ಲತ್ತ. ಜಕ್ಕಯ್ಯ ಒಬ್ಬರು ಮನುಷ್ಯ ಅಲ್ವಾ? ರಕ್ತ ಇದ್ದಿಲ್ರಿ, ನನ್ನ ಗರೀಬಿದ್ದೀವಿ. ಶಾರದಕ್ಕೆ ಸಾವುಕಾರ ಇದ್ದು ನನ್ನ ಗರೀಬಿದ್ದ ಅಲ್ವಾ? ರಕ್ತ ಇದ್ದಿಲ್ಲ ಇದ್ದು ಮಂದಿ ಬೈದಿಲ್ಲ ಅವನಿಗೆ. ಯಾಕೆ? ಗುಣ ಚಂದಿತ್ತು. 100 ಬಡ್ಡಿ ಆಗೈತೆ ಅವ್ರು. ಅಲ್ಲೂಯ ಬಡ್ಡಿ ರೊಕ್ಕ ಎಳೆಂತ ವ್ಯಕ್ತಿ, ರಕ್ತ ಕೊಟ್ಟು ಬಡ್ಡಿ ಎಳೆಂತ ವ್ಯಕ್ತಿ, ಬಡವರು ರಕ್ತ ಕುಡಿಯಂತ ವ್ಯಕ್ತಿ. ಯೇಸು ಸ್ವಾಮಿ ಎರಿಕೋ ಪಟ್ಟಣದಾಗ ನಡೆದಾಗ ಜಕ್ಕಯ್ಯ ಬಂದಾಗ ಯೇಸು ಸ್ವಾಮಿ ನೋಡಕ್ಕೆ ಇಲ್ಲೊಬ್ಬ ಜಕ್ಕಯ್ಯ ಅಲ್ಲೊಬ್ಬ ಜಕ್ಕಯ್ಯ, ನೀವಿಬ್ಬರು ಜಕ್ಕಯ್ಯ ಮೇಲೆ ಮೀಟಿಂಗ್ ನಡೆಸ್ತಾರೆ. ಅವಾಗ 2-3 ಕ್ವಿಂಟಲ್ 4-5 ಪಾಕೆಟ್ ಅಕ್ಕಿ ಕೊಟ್ಟರು ಪೂರಾ ಪಿರಿಯಡ್ ಎಣ್ಣೆ ತಗೊಂಡು ಪ್ರೇಯರ್ ಮೀಟಿಂಗಿಗೆ ನಮ್ಮ ಜಾಕಬ್ ಬರ್ತಾನೆ. ಹಲ್ಲೂಯಾ ಬೋಲೇಸು ಮಸೀಕಿ. ನನಗೆ ಜಿಂದಗಿದಾಗ ನೆನಪು ಹೋಗಲ್ಲ. ಯಾಕಂದ್ರೆ ನನಗೊಬ್ಬ ಮೊನ್ನೆ ಕೆಲವು ದಿನ ಕೆಳಗೆ ಪಾಸ್ಟರ್ ಸಿಕ್ಕಾರ. ಒಬ್ಬರು, ಏನು ಸರ್ ಚೆನ್ನಾಗಿದ್ದೀರಾ? ಹಾಂ ಸರ್ ಚೆನ್ನಾಗಿದ್ದೀನಿ ಸರ್, ನಾನು ಪ್ಲಾಟ್ ತಗೊಂಡಿದ್ದೀನಿ, ಮನೆ ಕಟ್ಟಿದ್ದೀನಿ,
ಇವೆಲ್ಲ ಮಾಡಿದ್ದೀನಿ ಸರ್ ಸೇವೆಯಲ್ಲಿ ಬಂದ್ಮೇಲೆ. ನೀವಿನ್ನ ಹಾಕಿ ಇದ್ದೀರಲ್ಲ ಇನ್ನೆಲ್ಲಿರ್ಲೋ ನಾನು ಟಿಬ ಮಂದಿ ಬೆಳ್ಳಿಗೆ ಕಟ್ಟಿ ಇಲ್ಲೇ ಒಂದು ಬೇರೆ ಉಂಡಿರಲಿ. ನನಗೆ ದೇವರು ರಕ್ತ ಕಮಸ್ಲಕ್ ಕರೆದಿಲ್ಲ, ಸುವಾರ್ಥ ಸಾರ್ಲಕ್ ಕರೆದಾರ. ಚಪ್ಪಾಳೆ ದೇವ್ರ ಸೇವಕನ ಕೆಲಸ ಸುವಾರ್ಥ ಸಾರೋದು, ದೇವ್ರ ಸೇವಕನ ಕೆಲಸ ಮನೆಗೆ ಶುಭ ಹಾರಿಸೋದು, ದೇವ್ರ ಸೇವಕನ ಕೆಲಸ ನಶಿಸಿ ಹೋಗುವ ಆತ್ಮಗಳು ದೇವ್ರ ಕಡೆ ತಿರುಗಿಸೋದು, ದೇವ್ರ ಸೇವಕನ ಕೆಲಸ ನಿಮ್ಮ ಆತ್ಮದ ಗುಡಿ ಕಟ್ಟದು. ಹಲ್ಲೆಲೂಯಾ. ಆತ್ಮದ ಗುಡಿ ಕಟ್ಟಲ್ಲ. ನಾ ಟಿಬಲ್ ಮಂಜಿಲ್ ಕಟ್ಟಿದೆ, ನಾ ಡಬಲ್ ಮಂಜಿಲ್ ಕಟ್ಟಿದೆ. ಇವು ಎಂತ ಬಾರ ಲಾಖ ರೂಪಾಯಿ ಆಫರ್ ಬಿಟ್ಕೊಟ್ಟಿದೆ. ಚಕ್ಕಕ್ಕೆ ಮುಟ್ಟಿ ಚಟ್ಟು ದೇವರನ್ನು ಪ್ರೀತಿಸುವವರು ಲೋಕವನ್ನು ಪ್ರೀತಿಸಬಾರದು. ಹಲ್ಲೆಲೂಯಾ. ಯೇಸು ಮಸೀಕಿ ಜಕ್ಕ ಯೇಸು ಸ್ವಾಮಿ ನೋಡ್ಬೇಕಂತ ಹೇಳಿ ಗಿಡ ಏರ್ಕೊಂತ ಯೇಸು ಸ್ವಾಮಿ ಅಲ್ಲಿ ಬಂದು ಏನಕ್ಕ ಜಕ್ಕಯ್ಯ ಇಳಿದ ನಾ ಈಗ ಗೊತ್ತಾ ನಿನ್ನ ಮನೆಗೆ ಹುಟ್ಟಿದೆ. ಯೇಸು ಮಸೀಕಿ ಯಾವ್ದ್ರ ಮನೆಗೆ CM ಆಗಲಿ PM ಆಗಲಿ ಬಂದ್ರೆ ಹೆಂಗಂತೀರಿ? ಮಂದಿ ಲೈನ್ ಹತ್ತಾರ, ಮಂದಿ ಲೈನ್ ಹತ್ತಾರ, ಮಂದಿ ಲೈನ್ ಹತ್ತಾರ. ಆದ್ರೆ ದೇವ್ರ ನಮ್ಮ ಮನೆಗೆ ಹುಡ್ತಾರ್ರಿ. ಎಲ್ಲಿ ಹುಡ್ತಾರ? ನಮ್ಮ ಮನೆಗೆ. ಈ ಮನೆಗೆ ಯೇಸು ಸ್ವಾಮಿ ಹರನೇ ಇಲ್ಲ, ಮಾತಾಡ್ರಿ ಹರನೇ ಇಲ್ಲ, ಹರಣ ಎಲ್ಲಿ ಇಬ್ಬರು ಮೂಗರು ಕುಂತರ ಮಧ್ಯದಲ್ಲಿ ಕಣ್ಣಿ ಕಾಣದಲ್ಲಿ ಇಲ್ಲೇ ಹಾರ ಯೇಸು ಸ್ವಾಮಿ. ಎಲ್ಲಿ ಹಾರ ಸ್ವಾಮಿ? ಇಲ್ಲೇ ಹಾರ ಅಂತೀರಲ್ಲ. ಕಣ್ಣಿ ಕಾಣೋದ್ರ ದೇವ್ರಿಂದ ಬಂದಾರ. ಎಲ್ಲಿಬ್ಬರು ಮೂಗರು ಕುಂತು ನನ್ನ ಧ್ಯಾನ ಧ್ಯಾನಿಸ್ತೀನಿ, ನಾನು ನಿಮ್ಮ ಮಧ್ಯದಲ್ಲಿ ಇರ್ತೇನೆ ಅಂದ್ರೆ. ಹಲ್ಲೆಲೂಯಾ. ಜಕ್ಕಯ್ಯ ಬಾಯಿ ಗೊತ್ತ ನಿನ್ನ ಮನೆಗೆ ಹುಟ್ಟಿದೆ. ಯೇಸು ಸ್ವಾಮಿ ಬಂದೇನಾದ್ರೆ ಇಳಿದೆ. ಯೇಸು ಸ್ವಾಮಿ ಮುಂದೆ ನಿಂತು ಸ್ವಾಮಿ ಮನೆಗೆ ಕರ್ಕೊಂಡು ಸಂತೋಷದಿಂದ ಹೋಗಿ ದುಃಖದಿಂದ ಹೋಗಿದ್ದು. ಈಗ ಯಾರ ಮನೆಗೆ ಪಾಸ್ಟರ್ ಬರ್ ಆಗಿನ ಪ್ರೀತಿಗಿಲ್ಲ ಬಂದು ನೋಡಿ ಬಂದಲ್ಲಿ ಬಂದು ಏನು ಕೇಳ್ತಾನೆ ಏನು ಮೀಟಿಂಗ್ ಇಕ್ಕದು ಏನು ಸುಮ್ಮನೆ ಬಂದವು. ಎಲ್ಲರ ಮನೆ ಇಲ್ಲ, ಒಂದೊಂದು ಮನೆ ಇರ್ತಾವೆ. ಹಲ್ಲೆಲೂಯಾ. ಎಲ್ಲರ ಮನೆ ಇರ್ತಾರೆ. ಈಗ ವಿಶ್ವಾಸಿಗಳೇ ಪಾಸ್ಟರ್ ಆಗಿದ್ರೆ ಪಾಸ್ಟರ್ಗಳೇ ವಿಶ್ವಾಸಿಗಳು. ನಾವು ಎಲ್ಲ ಖುನದ ಸರ್, ನಮಗೆಲ್ಲ ಖುನದ, ಎಲ್ಲ ಖುನದ. ಆ ವಿದ್ವೆ ಅಂದ್ರೆ ಎಲ್ಲಿ ಹಂಗ ಎದೆ ಹೇಳಿ ಮಾತ್ರ ವಿದ್ವೆ ಕೇಳ ಆ ಮನೆಗೆ ನನ್ನ ಸರ್ವಿಸ್ ತಾಳೆ ಹೊಡಿಬೇಕು ಜೀವನ. ಜಕ್ಕಯ್ಯ ಮನೆಗೆ ಯೇಸು ಸ್ವಾಮಿ ಹೋಗ್ಯಾರ. ಯೇಸು ಸ್ವಾಮಿ ಮಾತು ಕೇಳೇನ. ಎಲ್ಲ ರಕ್ತನ ಯಾರ ಮುಂದಿಕ್ಕೇನ ಅಂದ್ರೆ ಯೇಸು ಸ್ವಾಮಿ ಮುಂದಿಕ್ಕೇನ. ಯಾರ ಮುಂದಿಕ್ಕೇನ? ಯಾರ ಮುಂದಿಕ್ಕೇನ? ನಾನು ಸುಮಾರು ಸಾಧ್ಯ. ನೀವೆಲ್ಲ ರಕ್ತದಲ್ಲಿ ಯಾರ ಮುಂದಿಕ್ಕಬೇಕು? ಸಾಗರ ಪೈಲೆ ಕಬ್ಲೆ ಕಾಣ್ತಾರೆ ನೋಡಿದ್ರೆ ಸಿಗ್ತಾನೆ. ಯೇಸು ಮಸೀಕಿ ನನ್ನ ಮೆಸೇಜ್ ಕೊಟ್ಟಿದ್ದೆಲ್ಲೋ. ಮೋಸೆ ಸೀನಾ ಬೆಟ್ಟದಕ್ಕೆ ಹೋಗಿ 10 ತರಟ್ಕಿರಿ ಈ ಇಸ್ರೇಲ್ ಜನ ಏನು ಮಾಡ್ಯಾವ ಆರೋಗ ನಮಗೆ ದೇವ್ರು ಮಾಡ್ಕೊಡು. ಮೋಸೆ ಅನನು ಸತ್ತ ದೇವ್ರು ಮಾಡ್ಕೊಡು ಅಂದ್ರೆ ಎಲ್ಲರ ಪಾಲಾಗಿನ ಭಂಗ, ಕಿವೆಗಿನ ಭಂಗ, ಕೈಯಾಗಿನ ಭಂಗ ತಪ್ಪು ನಮಗೆ ದೇವ್ರು ಮಾಡ್ಕೊಡು ಅಂತ ಹೇಳಿ ಕೊಟ್ಟ. ಅವು ಮೂರ್ತಿ ಮಾಡಿ ಕೊಟ್ಟ. ನಾಲ್ಕು ಬಂದು ಸಿಟ್ಟಿಗೆ ಬಂದ. ಆ ಮೂರ್ತಿ ಮಾಡಕ್ಕೆ ಭಂಗಾರ ಕೊಟ್ಟಿದ್ದೆವು. ಮೂರ್ತಿ ಮಾಡಕ್ಕೆ ಪಲ್ಲಗಿ ಕೈಯಾಗಿನ ಎಲ್ಲ ಭಂಗಾರ ಕೊಟ್ಟಾರ. ದೇವ್ರ ಸೇವೆ ಸಾಲ. ಈಗ ಯಾರಿಗಾರ ಕಿವಿಗೆ ಭೇಟ ಹೊಡಿತಾನೆ ಅವನ್ನ ಮಹಾರಾಷ್ಟ್ರಕ್ಕೆ ಹೋಯ್ತಿಲ್ಲ ಇಲ್ಲಿ ಲಕ್ಷ್ಮಣ ಓಡ್ಸಕ್ರಿ ಅಂತ ಮೂರ್ತಿ ಮಾಡಕ್ಕೆ ಖನಕ್ ಖನ್ ಖನಕ್ ಖನ್ ನೀನು ದೇವ್ರು ಮಾಡಂಗಿ ದೇವರಿಗೆ ಮಾಡಬೇಡ. ಹಲ್ಲೆಲೂಯಾ. ಯೇಸು ಮಸೀಕಿ ಯೇಸು ಮಸೀಕಿ. ಮತ್ತೆ ಮನೆಗೆ ಹೋಗಿದೆ ಪ್ರೇರಿ ಊಟ ಕೊಟ್ಟ. ಒಂದು 10 ನಿಮಿಷ ಕೇಳಿ ಊಟ ಕೊಟ್ಟ. ಊಟ ಮಾಡಿದೆ. ನನಗೂ ನಾವು 100 ರೂಪಾಯಿ ಆ ಟ್ಯಾಂಕಿನ ಜೇಬಿಲಾಗಿ ಇಟ್ಕೊಂಡಿದ್ದೆ. ಸರ್ ಸರ್ ರೆಸ್ಟ್ ಮಾಡಿ ರೆಸ್ಟ್ ಮಾಡತ್ತೀನಿ. ಅವು 100 ರೂಪಾಯಿ ಬಿದ್ದೋಗ್ಯ. ಅವು 100 ಬಿದ್ದೋದು. ಈಗ ಆ ಹುಡುಗಿ ತಗೊಂಡಿಲ್ಲ ಪಪ್ಪ 100 ರೂಪಾಯಿ ಸಿಕ್ಕು. ಪಪ್ಪ 100 ರೂಪಾಯಿ ಸಿಕ್ಕು. ಅವಶ್ಯ ನಮ್ಮ ಮಗ ಅವ್ನು ನನ್ನ ರೊಕ್ಕನೇ, ಅವು ನನ್ನ ರೊಕ್ಕನೇ, ನನ್ನ ರೊಕ್ಕ ಇಲ್ಲ. ಎಲ್ಲಿ ಬಿದ್ದಿ ಹೇಳಿ, ಎಲ್ಲಿ ಬಿದ್ದಿ ಹೇಳಿ ನನ್ನ ಮಗ ಎಲ್ಲೇ ಬೀಳೋದು. ನಾವೊಂದು 100 ಇದ್ದೀವಿ. ನನ್ನ ರೊಕ್ಕನೇ ಪಪ್ಪ ಇಲ್ಲ. ಇವು ನನಗೆ ಸಿಕ್ಕ, ನನಗೆ ಸಿಕ್ಕ. ಈಗ ನಾನು ಕೇಳ್ತೆ ಆಕಿ ಕೂಡ ಹೋಗ್ಲಕ್ಕ
ಸೇವಕರು ಲೆಕ್ಕ ಕಳಿಸಲ್ಲ. ಸೇವಕರು ಬಂದು ಬೆಂಕಿನ ಡಿಪಾಸಿಟ್ ಇಕ್ಕಲ್ಲ. ಸೇವಕರ ಕೆಲಸ, ಯೇಸು ಸ್ವಾಮಿ ಸೇವಕರ ಕೆಲಸ ಏನಿರ್ಬೇಕು ಅದನ್ನ ನಾವು ಸುವಾರ್ತೆ ತಗೊಂಡು ಹೋಗ್ಬೇಕು. ಇಲ್ಲೇ ನಾನು 150-200 ಕಿಲೋಮೀಟರ್ ಅವ್ರು ಸೇವೆ ಮಾಡ್ತೀವಿ. ಒಂದು ಶಿಲ್ಬೆ ಕಾಣಿಸಲ್ಲ, ಒಂದು ಬೈಬಲ್ ಹಿಡ್ಕೊಂಡು ಅನ್ನೋದಿಲ್ಲ. ಯಾರು ಗುಡಿ ಮುಂದೆ ನಿಮ್ಗೆ ಮೊಬೈಲ್ದಾಗ ಆಂಗ್ಲ ದೇವತೆ ವಾಕ್ಯ ಮಾತುಗಳು ಹಚ್ಕೊಂಡು ಗುಡಿ ತುಂಬ ಹಾಳು ಮಂದಿ ಕೊಡ್ತಾರೆ. ವಾಕ್ಯ ಕುಲ ಯೇಸು ಸ್ವಾಮಿ ಕುಲ ಅಂತ ಜಗಲಿ ಸೇವೆ ಮಾಡ್ತೇವೆ. ಮೂರ್ತಿ ಮಾಡಕ್ಕೆ ಬಂಗಾರ ಪಟ್ಟರು, ಮೂರ್ತಿ ಮಾಡಕ್ಕೆ ಬಂಗಾರ ಪಟ್ಟರು. ಜಪಕ್ಕೆ ಹೋದ್ರೆ 100 ರೂಪಾಯಿ ಬಿಡೋಯ್ತು, ರೊಕ್ಕ ವಾಪಿಸು ಕೇಳತ್ತೆ. 100 ರೂಪಾಯಿ ಕೇಳತ್ತೆ. ಇಂಥ ಮಾಸ್ಟರ್ ಆಗಿ ಅಂತಾಳೆ ಹೆಂಗ್ ಮಾಡಿ ದೇವ್ರೆ ಹೌದು ಇದ್ರೆ ಹೋಗಲ್ಲ ಕೇಶ ಇಲ್ಲದ ಪರಿಶೀಲಿನ. ಹಲ್ಲೆಲೂಯಾ, ಬೋಲೋ ಯೇಸು ಮಸೀಹಿ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕಡೆದು ದೇವರು ಸೇವಕರು ದೇವರಿಗೆ ಪ್ರೀತಿ ಮಾಡಬೇಕು. ಜಕ್ಕ ಯಾರಿಗೆ ಪ್ರೀತಿ ಮಾಡ್ಯಾನ? ಫಸ್ಟ್ ರೊಕ್ಕಕ್ಕೆ ಪ್ರೀತಿ ಮಾಡ್ಯಾನ, ಹೇಳಕ್ ಬಂದ. ಹಿಂದಿಂದು ಯೇಸು ಸ್ವಾಮಿ ಮಾತು ಕೇಳಲ್ಲ, ಯೇಸು ಸ್ವಾಮಿ ಪ್ರೀತಿ ಮಾಡ್ಯಾನ, ಎಲ್ಲ ರೊಕ್ಕ ತಂದು ಯೇಸು ಸ್ವಾಮಿ ಮುಂದೆ ಇಕ್ಕೆ. ಸ್ವಾಮಿ ನಾ ಗಣ್ಯವಾಗಿ ರೊಕ್ಕ ತಗೊಂಡೆ, 4 ವರ್ಷದ ಕೊಡುತ್ತೆ, ಅರ್ಧ ಆಸ್ತಿ ಮಾಡಿ ಬಡವರಿಗೆ ಹಚ್ಚತ್ತೆ, ಬಡವರಿಗೆ ಹಚ್ಚತ್ತೆ. ಖರೆ ಅಂತ ಮನಸ್ಸದ ನಮ್ಮಲ್ಲಿ. ಈ ಕ್ರಿಶ್ಚಿಯನ್ನರಿದ್ದೆ ಅಂತ ಮನಸ್ಸದ. ಗುಡಿಗೆ ಹೋಗೋಕೆ ಯಜಮಾಸ್ ನೋಡ್ರಿ, 500 ರೂಪಾಯಿ ನೋಟಿದ್ರೆ ಕೇರಳದಲ್ಲಿ ಮುರ್ಸ್ಕೊಂಡು ಹೋಯ್ತೇವೆ. 20 ಸೈಡಿಗೆ ಇಕ್ಕು ಸಾಮ್ಸಂಗ್ ತೆಲಂಗಾಣ ಸೇವೆ ಮಾಡಿದ್ರೆ ಎಷ್ಟು ಬೇಕೆ ಹೇಳಿದ್ರೆ 80 ಇಲ್ಲ 120 ಐತಿದೆ ನೋಡಿ. ಪಾಪ ಯಾರು ಒಳ್ಳೆ ಸಿಂಗರ್ ಅಲ್ಲ, 3000 ಕೊಡ್ರಿ ಅಂತ ಒಳ್ಳೆ ಸಿಂಗರ್ ಅಲ್ಲ, 3000 ಕೊಡ್ರಿ ರೊಕ್ಕ ಕೇಳತ್ತು ಮಾಡಿ ಪಾಪ ಸೇವೆ ಮಾಡ್ತಾರೆ. 120 ಅಲ್ಲಿ ಸೇವೆ ಮಾಡಿದ್ರೆ 120 ನಾವು ಎಲ್ಲರ ಆರಾಧನೆ ಮಾಡೋದು ಸೇವೆ ಮಾಡ್ಬೇಕಿಲ್ಲ. ಬೋಲೋ ಯೇಸು ಮಸೀಹಿ, ಜಕ್ಕ ಯೇಸು ಸ್ವಾಮಿ ಮಾತು ಕೇಳ, ಎಲ್ಲರ ಕತ್ತಂದಿಕ್ಕೆ ಸ್ವಾಮಿ ಅರ್ಧ ಆಸ್ತಿ ಕೊಡೋರಿ ಯಾರಿಗೆ ಅನ್ಯಾಯ ತಮ್ಮದೇ ವಾಪಸ್ ಪಡೆಕರ್. ಆಗ ಯೇಸು ಸ್ವಾಮಿ ಹೇಳ್ತಾರ, ಜಗ್ಗಯ್ಯ ನೀನು ಸಹ ಅಬ್ರಾಹ್ಮನ ವಂಶದವನಲ್ಲವೇ? ಈ ಮನೆಗೆ ರಕ್ಷಣೆ ಆಯ್ತು. ಹಲ್ಲೆಲೂಯಾ, ಏನಾಯ್ತು? ರಕ್ಷಣೆ. ಇದು ಎಷ್ಟನೇ ಮನಿ? 4ನೇ ಮನೆಗೆ ಹೋದ್ರೆ 8ನೇ ಮನೆಗೆ ಬೈಬಲ್ ಒಂದು 500 ಮನೆ ತೆಗಿತೆ. ಮಾನ್ಸೆ ಮನೆ ನೀವು ಕೇಳೋದು ಸಾಕು ಸರ್, ನಮ್ಮ ಮನೆ ನಮಗದ, ನಿಮ್ಮ ಮನೆಗೆ ನೀವು ಹೋಗ, ನಮ್ಮ ಮನೆ ನಮಗದ, ಹೇಳ್ತೀರಿ ನಿಮ್ಮ ಮನೆಗೆ ನೀವು ಹೋಗ ಸಾಕು. ಇನ್ನೊಂದು 3 ಮನೆ ಹೇಳಿ ಮುಗಿಸ್ತೀರ. ಹಲ್ಲೆಲೂಯಾ. ಇನ್ನೊಂದು ಮನೆ ಸುವಾಸನದ ಮನೆ, ಸುವಾಸನದ ಮನೆ. ಇನ್ನೊಂದು ಮನೆ ಇನ್ನೊಂದು ಮನೆ ಯೇಸು ಸ್ವಾಮಿ ಒಂದು ಮನೆಗೆ ಹೋಗಿ ಕೊಡ್ತಾರೆ. ಒಬ್ಬಕ್ಕೆ ಸ್ತ್ರೀ ಬಂದು ಜಟಮಾಂಸ ಕೈಲ ತಂದು ಆತನ ಮೇಲೆ ಹಾಕಿ ತನ್ನ ಕಣ್ಣೀರಿನಿಂದ ಆತನ ಕಾಲಿಗೆ ಶೀಟ್ಲ ಹಾಕೋದಲ್ಲ. ಹಲ್ಲೆಲೂಯಾ. ಆ ಮನೆಗೆ ಏನಾಗ್ಯದ? ಘಮಕ್ ಬಂದದ, ಬಂದಿಲ್ಲ? ಸುವಾಸನೆ ಏನ್ ಬಂದದ? ಸುವಾಸನೆ. ಯಾರಿಗೆ ಒಳಗೆ ಬಂದದ? ಯೇಸು ಸ್ವಾಮಿ. ಬೋಲೋ ಯೇಸು ಮಸೀಹಿ, आने वाला यीशु मसीह की जब बोले यीशु मसीह की अति यारी वाला बंदा वक्त दर्शनम चालया नाकु मुख दर्शनम चालया 1 2 3 4 वक्त दर्शनम चालया नाकु मुख दर्शनम चालया ನಾನೇ ಮಗ ಮುಟ್ಟಣಿ ಅಂಗಳ ಟಪ್ಪಡಿ ಹಿಡಿಸಕ್ತೇನೆ.
ಹಲ್ಲೆಲೂಯಾ ಓಲೆ ಸುಮಸಿಕಿ ನಾಲ್ಕನೇ ಮನೆ ಹೋಗೋದು ಆ ಮನೆಗೆ ಏನಾಗ್ಯದ ಯೇಸು ಸ್ವಾಮಿ ಆ ಮನೆಗೆ ಹೋಗ್ಯಾರ ಮನೆಗೆ ಏನು ಬರ್ತದೆ ಈ ಮನೆಗೆ ಏನು ಬರ್ತದ ಅವ್ರ ಮನೆಗೆ ಹೋಗ್ಬೇಕು ಮನೆಗೆ ಹಚ್ಚಿ ಮೇಲೆ ಶೆರೆ ವಾಸನೆ ಬರ್ತದೆ ಶೆರೆ ವಾಸನೆ ಗುಟ್ಕದ ವಾಸನೆ ಶೆರೆ ವಾಸನೆ ಯೇಸು ಸ್ವಾಮಿ ಮನೆಗ ಸುವಾಸನ ಹಲ್ಲೆಲೂಯಾ ಯಾರಿಗಾರ ಅವ್ರಿಗೆ ಜಾಸ್ತಿ ಅಂದ್ರೆ ದಂಧೆ ಮಾಡ್ರಿ ಮೈಯೆಲ್ಲ ಕಷೆ ಬಿಟ್ಟರೆ 2 ದಿನ ಮೈ ತೊಳ್ಕೊಂಡು ಪುಸ್ತಕ ಬಲ್ಲ ಬೇರೆ ಆರಾಮಿದ್ದೆ ಒಂದು ಗುಸ್ಬೇಕು ಆರಾಮಿದ್ದೆ ಇಂಥ ಬೇಸಿಗೆ ದಿನ ಮೈ ತೊಳ್ಕೊಳತ್ತೇವೆ ನಾವು 1 ವಾರ ಆಯ್ತು 2 ವಾರ ಆಯ್ತು ಒಂದು ಗುಸ್ಬೇಕು ಬಾಗಿಲು ಕೈ ಹಾಕಿ ಸುವಾಸನೆ ದುರ್ವಾಸನೆ ಯೇಸು ಸ್ವಾಮಿನ ಒಳಗಿದ್ದು ಸುವಾಸನೆ ಚಪ್ಪಾಳೆ ತಡಬೇಕು ನಿಮ್ಮ ಒಳಗೆ ಯೇಸು ಕ್ರಿಸ್ತ ಇರ್ಬೇಕು ನಿನ್ನ ಕುಟುಂಬದಾಗ ಯೇಸು ಕ್ರಿಸ್ತ ಇರ್ಬೇಕು ನಿನ್ನ ಹೃದಯದಾಗ ಯೇಸು ಸ್ವಾಮಿ ಇರ್ಬೇಕು ಹಲ್ಲೆಲೂಯಾ बोले यीशु मसीह की आने वाला यीशु मसीह की ಇದು ಎಷ್ಟನೇ ಮನಿ ಇನ್ನೊಂದು ಮನಿ ಬೇಕಿಲ್ಲ ಇನ್ನೊಂದು ಮನಿ ಅಂದ್ರೆ ಪಾಪ ಇಲ್ಲದ ಮನಿ ಯಾವ ಮನಿ ಮತ್ತಂತ ರೋಗ ಇಲ್ಲದ ಮನಿ ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದಾಗ ಯೇಸು ಸ್ವಾಮಿ ಕೊಪೆರ್ನಿಮಿಗೆ ಹೋಗ್ಯಾರ ಎಲ್ಲಿ ಹೋಗ್ಯಾರ ಕಚ್ಚೆಂಡಿಗೆ ಹೋಗ್ಯಾರ ಎಲ್ಲಿ ಹೋಗ್ಯಾರ ಎಲ್ಲಿ ಹೋಗ್ಯಾರ ಎಲ್ಲಿ ಹೋಗ್ಯಾರ ಅವ್ರು ಎಲ್ಲಿಗೆ ಹೋಗಲ್ರೋ ನಡಿ ನಾವು ಹೋಗಲಿ ಅವ್ರು ಎಲ್ಲಿಗೆ ಹೋಗಲ್ಲ ನಾವು ಹೋಗಲ್ಲ ನಡಿ ಇನ್ನ ಹಾಡು ಹಾಳತ್ತೀವಿ ಇದು ಮಾಡ್ತೇವೆ ನೀವು ಜೀವ ಕಟ್ಟಿದ ದೇವರು ಯೇಸು ಕ್ರಿಸ್ತ ನೀವು ಎಲ್ಲಿಗೆ ಹೋಗಿ ಏನು ಮಾಡ್ತೀವಿ ಎಲ್ಲಿಗೆ ಹೋದ್ರೆ ಭೀ ಆಶೀರ್ವಾದ ಇಲ್ಲ ಯೇಸು ಸ್ವಾಮಿ ಪಾದ ಸನ್ನಿಧಾನದಲ್ಲಿ ನಮಗ ಆಶೀರ್ವಾದ ಹಲ್ಲೆಲೂಯಾ ಓಲೆ ಯೇಸು ಮಸೀಹ್ ಕಿ ಯೇಸು ಸ್ವಾಮಿ ಕಪೆರ್ನೌಮಿನಲ್ಲಿ ಒಂದು ಮನೆ ಹರ ಆ ಮನೆ ಜಂಪ್ ಗುಂಪು ಕಾಲು ಬಂದ ಆತ ಒಳಗೆ ನಿಂತು ಏನು ಮಾಡತ್ತಾರ ದೇವ್ರ ವಾಕ್ಯ ಮಾತಾಡ್ತಂಗೆ ಆ ಮನೆಗೆ ನಿಂತು ಏನು ಮಾಡತ್ತಾರ ಈ ಮನೆಗೆ ನಿಂತು ಏನು ಮಾಡತ್ತಿದ್ದೆವು ಏನು ಮಾಡತ್ತಿದ್ದೆವು ನಾವು ಹೋದ್ಮೇಲೆ ಏನಿರ್ಬೇಕು ಈ ಮನೆಗೆ ಈ ಮನೆಗೆ ನಾವು ಹೋದ್ಮೇಲೆ ಏನಿರ್ಬೇಕು ಪಾಪರ ಇರೋದು ಈಗ ನಾವು ಯಾರು ಹೇಳತ್ತೀವಿ ಎಲ್ಲದು ಈಗ ನಾವು ಹೋದ್ಮೇಲೆ ಈ ಮನೆಗೆ ಏನಿರ್ಬೇಕು ಎಲ್ಲದ ವಾಕ್ಯ ಇಲ್ಲಿ ಝೂಮರ್ ಅಲ್ಲಿ ಫ್ಯಾನ್ ಈ ಫ್ಯಾನ್ ಅಲ್ಲಿ ತೊಟ್ಟಲು ವಾಕ್ಯ ಇರ್ಲಿರೋದು ತೊಟ್ಟಲು ಕಂಪಲ್ಸರಿ ಇರ್ತದೆ ಎಲ್ಲ ಮನೆ ನಮ್ಮ ಮನೆ ತೊಟ್ಟಲು ತೂಗಿನಂಗ ಕರೆ ತೂಗಿದ್ರೆ ಶಕ್ತಿ ಇರ್ತದೆ ಬ್ಯಾಂಕಿನ ತೊಟ್ಟಲು ತೂಗಿನಂಗ ಹಿಂಗ ಮನೆ ಛತ್ತಿ ಇರ್ತದೆ ಇದು ಎಂತ ಮೂಢ ನಂಬಿಕೆ ಅದ ಮತ್ತಮ್ಮ ನಮ್ಮ ಮನೆಯಾಗ ಹಾಲು ಏನಾಗಬೇಕು ಹಾಲು ಏನ್ ಬರ್ತದ ಹಾಲಿಗೆ ಏನ್ ಬರ್ತದ ಹಾಲು ಹುಟ್ಟಬೇಕಂತ ಮನೆಗೆ ಏನು ಹುಟ್ಟಬೇಕು ಬೈಬಲ್ದಾಗ ಯಾರ ಮನೆಗೆ ಹಾಲು ಹುಟ್ಟೇವ ಯಾರ ಮನೆಗೆ ಹಾಲು ಹುಟ್ಟಲತ್ತಾವ ಆ ಮನೆಗೆ ಕಂಪಲ್ಸರಿ ಇಚ್ಛೆ ಮತ್ತು ಬೇಕು ಹಲ್ಲೆಲೂಯಾ ನಿನ್ನ ಮನೆಗ ದೇವರ ವಾಕ್ಯ ಇರಬೇಕು ಚಪ್ಪಾಳೆ ತರಬೇಕು ಯೇಸು ಕ್ರಿಸ್ತ ಬಂದು ಕಪೆರ್ನೌಮಿನಲ್ಲಿ ಒಂದು ಮನೆಗೆ ತಿಳ್ಕಿ ಜನ ಗುಂಪಾಗಿ ಬಂದಲ್ಲ ಬಂದು ದೇವ್ರ ವಾಕ್ಯ ಕೇಳೋದಲ್ಲ ಅಲ್ಲಿ ಒಬ್ಬನಿಗೆ ಲಕ್ಕು ಹುಡುಗಿನ ಮನುಷ್ಯನ ಬಿದರ್ ಭಾಷೆನಾಗ ಯಾವ ಮನುಷ್ಯ ಪಾರ್ಶ್ವವಾಯು ರೋಗಿ ಅಂತಾರೆ ಬೆಂಗಳೂರು ಭಾಷೆ ಬಿದರ್ ಭಾಷೆನಾಗ ಲಕ್ಕು ಇಂಗ್ಲಿಷ್ ಮಾತಿನಾಗ ಪ್ಯಾರ್ಲೆಸ್ ತಮಿಳ್ದಾಗ ಗಿರ್ಲೆಸ್ ಮತ್ತೆ ಅದೇ ಹೇಳ ಸರ್ ಅಂದ್ರೆ ಮತ್ತೆ ಹೇಳ್ತೆ ವೈರ್ಲೆಸ್ ಅವೆಲ್ಲ ಬೇಡ ಹಲ್ಲೆಲೂಯಾ ಓಲೆ ಯೇಸು ಮಸೀಹ್ ಕಿ ಹಲ್ಲೆಲೂಯಾ ಯೇಸು ಸ್ವಾಮಿ ಮನೆಗೆ ತಂದರ ಅವನಿಗೆ ಆ ಯೇಸು ಕ್ರಿಸ್ತ ಯಾವ ಮನೆಗಾರ ಒಳಗೆ ಹೋಗ್ಲಕ್ ಜಾಗ ಇಲ್ಲ ಆ ಮನೆ ಏನು ಮನೆ ಮೇಲೆ ಚೌಳಿ ಮೇಲೆ ಅಂತೇಳಿ 4 ಕಡೆ ಮೂಲೆ ಹಿಡಿದು ಆ ಹಾಸಿಗೆ ಮಲಗಿಸಿ ಯೇಸು ಸ್ವಾಮಿ ಮುಂದೆ ಇಳಿಸ್ತಾರೆ ಅವನಿಗೆ ನಂಬಿಕೆ ನಾವು ಪಾಪ ಹೋಗ ಸಿಕ್ಕಿದಾಗಲ್ಲ ಮುಗಿದ ಅಂದಲ್ಲ ಕರೆಕ್ಟ್ ತಂದಿನರಿಗೆ ನಂಬಿಕೆ ಅಲ್ಲ ಯೇಸು ಸ್ವಾಮಿ ಏನಂತ ಅನ್ನೋದಲ್ಲ ಮಗನೇ ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಚಪ್ಪಾಳೆ ತಡಬೇಕು
ಈಗ ಯೇಸು ಸ್ವಾಮಿ ಇದ್ದಿನ ಮನೆಗ ಪಾಪ ಇರ್ತದ ಮಾತಾಡಿ. ಯೇಸು ಸ್ವಾಮಿ ಅಂತ ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ. ಆ ಮಾತಂದಿಕ್ಕೆ ಅವನ ರೋಗ ವಾಸಿ ಆಗಿಲ್ಲ. ಯೇಸು ಸ್ವಾಮಿ ಇದ್ದಿನ ಮನೆಗ ಪಾಪ ಇರೋದು, ರೋಗ ಇರ್ತದೆ ಇರೋದು. ಒಂದೊಂದು ಭಾರಿ ಭಾರಿ ಮನೆ ಕಟ್ಟಾರ. ನನಗೆ ಫೋನ್ ಬರ್ತಾವ, ಸರ್ ಮನೆಗೆ ಬರ್ಬೋದು, ಮನೆಗೆ ಜಂಪ್ ಮಾಡಿದೆ, ಫೈರ್ ಟಚ್ ಜೀಸಸ್ ನೇಮ್, ಆರಾಮಾಯ್ತು. ಮತ್ತೆ ಮನೆಗೆ ಹೋಗಲ್ಲ ಸರ್, ಯಾಕೆ ನನಗೆ ಆರಾಮಾಯ್ತು. ಮತ್ತು ಮಗ ಅವನಿಗೆ ಉರಿ ಬಂದ, ಮತ್ತು ಕಿಳಿಸಿ ಯೇಸುವಿನ ನಾಮದಲ್ಲಿ ಜ್ವರ ಬಿಟ್ಟು ಸರ್. ಮತ್ತೆ ಮೊಮ್ಮಗ ಅಲ್ಲತ್ತನ್ರಿ, ಯಾಕೆ ನೀನು ಮನೆ ಜಪ ಮಾಡಿ ಪ್ರಾರ್ಥನೆ ಮಾಡಿ ಎಲ್ಲರ ಸ್ವಾಮಿಯನ್ನು ನಂಬಿದ ಭಕ್ತರ ಬಲ್ಲರ ಓಲೇ ಸುಮಸಿಕಿ. ಎಲ್ಲರ ಸ್ವಾಮಿ ನಂಬಲ್ಲಗಳ ಬಾಯಿ ಹಲಗಡಿಗೆ ಬಿದ್ದಂಗ. ನಾ ಭಜನೆ ಕುಂತಿನ हम जी कर भी मर ही गए. ತಾಯಿ ನೋಡಿದ್ರೆ ಹಾಡಿಗೆ ಆಡಲ್ಲ. ನನಗೆ ಹೆಚ್ಚು ಬಂದು ನನಗೆ ನಿನಗೆ ಯಾಕೆ ಹುಟ್ಟಿಸ್ಯಾರ ದೇವ್ರಿಗೆ ಕೊನೋದನ್ನ ಆತನ ಮಹಿಮೆ ಪಡಿಸ್ಲಾಕ. ಹಲ್ಲೂಯ. ಯಾಕೆ ಹುಟ್ಟಿಸ್ಯಾರ ದೇವರು? ಆತನ ಮಹಿಮೆ ಪಡಿಸ್ಲಾಕ. ನೀ ಜೀವ ತಿಂದಿದ್ದೀರಿ, ಆತನ ಮಹಿಮೆ ಪಡಿಸು. ನಿನಗೆ ಮನೆ ಕೊಟ್ಟಿನ ದೇವರು, ನಿನಗೆ ಜೀವ ಕೊಟ್ಟಿನ ದೇವರು, ನಿನಗೆ ಮಕ್ಕಳು ಕೊಟ್ಟಿನ ದೇವ್ರಿಗೆ ಮರ್ತು ಹೋಗ್ಬೇಡ. ಯೇಸು ಕ್ರಿಸ್ತ ಇದ್ದಿನ ಮನೆಯಲ್ಲಿ ರೋಗ ಇಲ್ಲ, ಯೇಸು ಸ್ವಾಮಿ ಇದ್ದಿನ ಮನೆಯಲ್ಲಿ ಪಾಪ ಇಲ್ಲ. ಯೇಸು ಸ್ವಾಮಿ ಇದ್ದಿನ ಮನೆಯಲ್ಲಿ ಆಶೀರ್ವಾದವೇ ಆಶೀರ್ವಾದ. ಬೋಲೆ ಸುಮಸಿಕಿ, ಆನೆ ಒಲೆ ಸುಮಸಿಕಿ. ಯಾರಿಗೆ ನಮ್ಮ ಸಿಗ್ತದಾಗ ಜಯವೇ ನನಗೆ ಜಯವೇ, ನನಗೆ ಸಾಕು ನನ್ನ ಹೆಸಯ. ಯಾರು ಮುಗಿತಲ್ಲೋ ಅಲ್ಲಲ್ಲೂಯ. ದೇವ್ರ ವಾಕ್ಯ ನಿನಗೆ ಜೀವ ಕೊಡ್ತಾರೆ, ದೇವ್ರ ವಾಕ್ಯ ನಿನಗೆ ಮನೆ ಕೊಡ್ತಾರೆ, ದೇವ್ರ ವಾಕ್ಯ ನಿನಗೆ ಮಕ್ಕಳು ಕೊಡ್ತಾರೆ. 12 ಮಕ್ಕಳು ಇದ್ದಿಲ್ಲ, ಮಕ್ಕಳು ಕೊಟ್ಟಾರ ದೇವರು. ದಾವೀದನಿಗೆ ಮನೆ ಇದ್ದಿಲ್ಲ, ಮನೆ ಕೊಟ್ಟಾರ ದೇವರು. ಅಲ್ಲಲ್ಲೂಯ. ಓಲೆ ಸುಮಸಿಕಿ. ದೇವ್ರ ವಾಕ್ಯ ನಿನಗೆ ಮನೆ ಕೊಡ್ತಾರೆ, ದೇವ್ರ ವಾಕ್ಯ ನಿನಗೆ ಮಕ್ಕಳು ಕೊಡ್ತಾರೆ, ದೇವ್ರ ವಾಕ್ಯ ನಿನಗೆ ರಕ್ಷಣೆ ಕೊಡ್ತಾರೆ, ದೇವ್ರ ವಾಕ್ಯ ನಿನಗೆ ಪರಲೋಕಕ್ಕೆ ಹೋಯ್ತದೆ. ಎಲ್ಲಿಗೆ ಹೋಯ್ತಲ್ಲ? ನಾಲ್ಕು ಹೋಯ್ತದ. ಒಬ್ಬ ಸೇವಕ ಸಿಕ್ಕಂತ ನನ್ನ ಕೈಗೆ ಸೇವಕ ಆಗ್ಯಾನ. ನಾ ಹೋಗಿ ಹೋಗಿ ಬೆಳೆಸಿ ಬಂದಿದೆ. ಫುಲ್ ರೊಕ್ಕ, ಫುಲ್ ದೊಡ್ಡ ಸೇವಕ ಆಗ್ಯಾನ. ಸರ್ ಜಯ ಕೃಷ್ಣ ಸರ್, ನಾ ಗುಬರ್ನಾಗ ಹೋಗಿದ್ದೆ ಗುಬರ್ನಾಗ ಹೋಗಿದ್ದೀನಿ. ಭಾಳ ಬಾರಿ ಹೋಗಿದ್ದು ಗುಬರ್ನಾಗ ಹೋಗಿದ್ದು ಮತ್ತೆ ಕೆಳಗೆ ಇಳಿತು.
ಗುಬರದ ಹೋಗು ಮತ್ತೆ ಕೆಳಗೆ ವಾಕ್ಯದ ಹೋಗು. ಈ ವಾಕ್ಯ ಹೆಂಗದ ಅಂದ್ರೆ ಇದು ಒಂದು ಗುಬ್ಬರ್ ಇದ್ದಂಗೆ ಅದ. ಚಪ್ಪಾಳೆ ತಡಬೇಕು ಜೋರ. ಇದ್ರಾಗ ನಿಂತ್ಕೊಂಡು ಕೆಳಗೆ ಹೋಗಲ್ಲ, ಜೀ ಅಂತ ಬರ್ಲಕ್ಕದ ಅಲ್ಲಿ ಹಾಲಲ್ಲಯ್ಯ. ಗುಬರ್ದ ಹೋಗಿದ ಖುಷಿ ಪಡಿಬೇಡ, ರಕ್ತ ಧರಿಸಿದ ಖುಷಿ ಪಡಿಬೇಡ. ಮತ್ತ ಕೆಳಗೆ ಇಳಿತಿ ಕಿಲ್ಲರ ಮಾಸ್ಟರ್ ವಾಕ್ಯದ ಕೂಡತಾನೆ. ಈ ವಾಕ್ಯದ ಕೂಡ ಚಪ್ಪಾಳೆ ತಡಬೇಕು. ಅಬ್ಸರ್ವ್ ಮಾಡಿ ನೋಡಿ, ಗರೀಬ್ ಸೇವಕರು ಯಾರ ದೋಸ್ತಿ ಕಟ್ಟಿ ನೋಡಿದೆ? ಕಾರ ಹಾಕೋ, ಸೂಟ್ ಹಾಕೋ ಬಂದೆ. ದೇವರ ಆತ್ಮ ಹೇಳ್ತಾ ಇದೆ, ಈ ಮನೆಯಲ್ಲಿ ನಿಮಗೆ ಇದೆ, ಈ ಮನೆ ಮಾಡಿದೆ, ಈ ಮನೆ ಖಾಲಿ ಮಾಡಿದೆ. ನನಗೆ ಬರಪರಿ ಜೇರಾಬಾದಲ್ಲೇ ಹೇಳ್ಬಿಟ್ಟಿದ್ದಾರೆ, ಈ ಮನೆ ಮಾರಿಕ ಬ್ರಹ್ಮ, ಈ ಮನೆ ಮಾರಿ. I don't know, okay, Stefan, I know. This home. ನನಗೆ ರಾಜನಿಗೆ ಏನು ಮಾಡ್ತಿ? ಅವನ ಕಾರ್ ಖರಾಬ್ ₹1 ಲೋನ್ ಮಾಡಿ ಫಾಸ್ಟರ್ ಸ್ಟ್ಯಾಂಡರ್ಡ್ ಫಾಸ್ಟರ್ ಸರ್ ಜೆಕೆಟ್ಸ್ ಆರಾಮಿದ್ರೆ. ಭಾಳ ಮಂದಿ ಸೇವಕರು ಹೆಂಗೆ ಕೆಲವರು ಎಲ್ಲರೂ ಕೆಲವರು ಅವ್ರು ಗರೀಬರ ಮಧ್ಯದಾಗ ಸೇವೆ ಮಾಡು ಅಂತಂದ್ರೆ ಅವ್ರು ಹಾಗೆ ಮಾಡೋದು. ಸಾವುಕಾರ ಸರ್ ಚೆನ್ನಾಗಿದ್ರೆ ನಾವು ನಿಮ್ಮಲ್ಲಿ ಭಾಳ ಇಷ್ಟ ಸರ್. ಯಾರ ಕಾರಕ್ಕೆ ಸಂಘ ಅವ ನಮಗೆ ರಕ್ತ ಕಾಸಿ ಕೊಟ್ಟು ಸೇವೆ ಮಾಡೋದು, ದೊಡ್ಡ ಸೇವಕರು ಮಾಡೋದಿಲ್ಲ. ನಮ್ಮೊಳಗ ಏಸು ಕ್ರಿಸ್ತ ಇರ್ಬೇಕು. ಚಪ್ಪಾಳೆ ತಡಬೇಕು ಜೋರಾಗಿ. ಎಲ್ಲಿಯ ಒಂದು ಮನೆಗೆ ಹೋಗ್ಯ, ಜಾಕೋಬಳ ಎಲ್ಲಿಯ ಒಂದು ಮನೆಗೆ ಹೋಗ್ಯ. ಅವ ಒಂದು ಜೋಳಿಗೆ ರೊಕ್ಕ ಇದ್ದೀವಿ, ಒಂದು ರೊಟ್ಟಿ ಬಿ ಇದ್ದಿಲ್ಲ. ಒಂದು ರೊಟ್ಟಿನ ಇತ್ತ ಒಂದಲ್ಲಿ ಮಾತಾಡೋದಾಗ ಒಂದು ರೊಟ್ಟಿನ ಇತ್ತ, ಒಂದು ರೊಟ್ಟಿ ಇದ್ದಿಲ್ಲ. ಅವನಿಗೊಂದು ನೀರಿನ ಡಬ್ಬಿ ಇದ್ದಿಲ್ಲ, ₹1 ಇಲ್ಲ. ಕರೆಂಟ್ಗೆ ಅವನ ಬಲ್ಲಿ ಯೆಹೋವ ದೇವರ ಹಲ್ಲೆಲೂಯಾ. ನಿನ್ನ ಬಳಿ ಯೇಸು ಕ್ರಿಸ್ತ ಇರ್ಬೇಕು, ನಿನ್ನ ಒಳಗೆ ಯೇಸು ಕ್ರಿಸ್ತ ಇರ್ಬೇಕು. ನೋ ರೊಕ್ಕ, ₹100 ದೇವರು ನಿನ್ನ ಬಳಿ ಇರ್ಬೇಕು. ಹಲ್ಲೆಲೂಯಾ. ಬೋಲೋ ಯೇಸು ಮಸೀಹಿ ಹಲ್ಲೆಲೂಯಾ. 5ನೇ ಮನೆ ಯಾವುದು? ನೆನಪಾಯ್ತು. 5ನೇ ಮನೆ ಯಾವುದು? ಪಾಪ. ಪಾಪ ಇಲ್ಲದ ಮನೆ. ಯಾರು ಪಾಪ ಕ್ಷಮಿಸಲ್ಪಟ್ಟು ಅವರೇ. ವರ್ಷಿಗೊಂದಿನ ಮೀಟಿಂಗ್ ಇರ್ತದೆ ನಾವು 27 ಡಿಸೆಂಬರ್ ದರ್ಶನದ ವರ್ಷಿಗೊಂದಿನ. ಆ ಡಿಸೆಂಬರ್ ಬರ್ತಿಕ್ಕೆ ಚಿಂತೆ ಬರ್ತದೆ. ₹1 ಒಂದು ಬಂದು ಆಗ ಬರ್ತು ಮಹಾರಾಷ್ಟ್ರದಲ್ಲಿ ಸರ್ 2 ಪ್ಯಾಕೆಟ್ ಅಕ್ಕಿ, 3 ಪ್ಯಾಕೆಟ್ ಅಕ್ಕಿ, 4 ಪ್ಯಾಕೆಟ್ ಅಕ್ಕಿ, ಅವ್ರ ಅಕ್ಕಿ ಇವ್ರ ಅಕ್ಕಿ, ನಮ್ಮ ಯಾಕಮಾಡಿ 3 ಪ್ಯಾಕೆಟ್ ಅಕ್ಕಿ, ಜಾಕಮಾಡಿ 2-3 ಡಬ್ಬಿ ಅಂಡಿ ಎಲ್ಲ ಜನರಿಗೆ ಮುಗಿಸಿ ಸುವಾರ್ತೆ ಸಾರಿ ಯಾರು ಇಷ್ಟ ರೊಕ್ಕ ಅವ್ರಿಗೆ ಕೊಟ್ಟು ಸಂತೋಷದಿಂದ ಯಾಕಂದ್ರಪ್ಪ ಈಗ ಗೊತ್ತು ನೀನು ಸುವಾರ್ತೆ ಜನರಿಗೆ ಮುಟ್ಟ್ಯದ. ಹಲ್ಲೆಲೂಯಾ. ಆ ಮೀಟಿಂಗ್ ಮಾಡ್ತೀನಿ ಏನು ಮಾಡ್ತೀವಿ, ಹೋಯ್ತೇವೆ ಬ್ಯಾಪ್ಟಿಸಮ್ ಕೊಡ್ತೇವೆ ಎಲ್ಲರಿಗೆ, ಯಾರು ಅವ್ರಿಗೆ ಕಳ್ಕೊಟ್ಟು. ಈಗ ಕೆಲವರು ದೀಕ್ಷಿಸ್ತಾನ ತಗೊಂಡ್ರೆ ಪೂನಾದಾಗ ಹೈದ್ರಾಬಾದ್ದಾಗ ಅಲ್ಲಿ ಯಾವ ಚರ್ಚ್ ಬಂದು ನನಗೆ ಚರ್ಚ್ ಇಲ್ಲ, ನಾ ಖಾಲಿ ಇವಾಂಜಲಿಸ್ಟ್ ಸೇವೆ ಮಾಡ್ತೀನಿ. ಇವತ್ತು ನಾನು ಚರ್ಚ್ ಕಟ್ತೀನಿ ಅಂದ್ರೆ ನಮ್ಮ ಜಾಕೋಬಕ್ಕೆ ಹೊಲದ ಮಿನಿಮಮ್ 10,000 ಪಬ್ಲಿಕ್ ಗ್ಯಾದರಿಂಗ್ ಇರ್ತೀವಿ. ಹಲ್ಲೆಲೂಯಾ. ಏನೇನು ಚರ್ಚ್ ಚೆನ್ನಾಗಿ ಬಂದಾಗ ಅವ್ರಿಗೆ ಪೂನಾದಾಗ ಹೈದ್ರಾಬಾದ್ದಾಗ ಸೆಟಲ್ಮೆಂಟ್ ಮಾಡಿ ಯಾಗಾರ ವಾರಕ್ಕೆ ಫೋನ್ ಹಚ್ಚಿ ಚರ್ಚಿಗೆ ನಡೆದಿಲ್ಲ ಮಗ, ಆ ಚರ್ಚ್ ಆ ಪಾಸ್ಟರ್ ಮಾತಾಡಿ ಅವ್ರು ಬಿಟ್ಟು ಹಚ್ಚಿ ಅವ್ರಿಗೆ ಚಂದ ಮಾಡ್ತಾರೆ. ಹಲ್ಲೆಲೂಯಾ. ಯಾಕೆ ಮಾತಾಡತ್ತೆ ಲಾಸ್ಟ್ ಕೇಳಿದ್ರೆ, ಒಂದು ಮನೆಯಿಂದ ಒಂದು ಆತ್ಮ ರಕ್ಷಿಸಲ್ಪಡ್ಬೇಕು. ಒಂದು ಮನೆಗೆ ಯೇಸು ಸ್ವಾಮಿ ಹೋಗ್ಯಾರಂತೆ, ಜಕ್ಕಯ್ಯ ಮನೆಗೆ ರಕ್ಷಣೆ ಆಗ್ಯಾರ, ಅವನಿಗೆ ರಕ್ಷಣೆ ಆಗ್ಯಾರ. ಮೊದಲನೇ ಮನೆ ಯಾವುದು? ಮುಗಿಸ್ಲತ್ತೆ. ಮೊದಲನೇ ಮನೆ ಯಾವುದು? 2ನೇ ಮನೆ ಆಶೀರ್ವಾದದ ಮನೆ, 3ನೇ ಮನೆ, 4ನೇ ಮನೆ, 5ನೇ ಮನೆ ಪಾಪ ಇಲ್ಲದ ಮನೆ. ಪಾಪ ಮತ್ತು ರೋಗ ಇಲ್ಲದ ಮನೆ. 6 ಪಾಪ ಬಿದ್ದ ರೋಗ ಬೇಕ. ಇನ್ನೊಂದು ಹೇಳಬೇಕೆ, 5ನೇ ಹೇಳುತ್ತೆ ಅಂದ್ರೆ ಇದ್ರೆ 7ನೇ ಹೇಳುತ್ತೆ. ಇನ್ನೊಂದು ಮನೆ ಹೇಳ್ದೆ, ಇನ್ನೊಂದು ಮನೆ ಹೇಳ್ಬೇಕಾ? ಯೇಸು ಸ್ವಾಮಿ ಹಿಂಗೆ ಹೇಳಿದೆ,
ಮನುಷ್ಯನಿಗೆ ಸ್ನಾನಿಕರಾದ ಯೋಹಾನ ಅವಂತ ಬಟ್ಟೆ ಹಾಕಿದ ಏನು ಮಾಡ್ತಾನೆ ದೀಕ್ಷಿತನ ಕೊಡೋದು. ಈಗಿನ ಕ್ರಿಸ್ತರಿದ್ದೀವಿ ಏನ್ ಮಾಡ್ತೀವಿ ನೋಟ ಯಾಕೆ ನೋಟ ಮಾಡಿ ಇವ್ರು ಚಂದ್ರ ಅಂತೇವೆ. ಕರೆಕ್ಟ್ಲಿ ಯಾವ ಯೇಸು ಕ್ರಿಸ್ತ ಹರ ಅವನೇ ನಿಜವಾದ ಸೇವಾ ಕಂಡು ಹಿಡಿದಿ ಅಂತೆ ಕಾಲದಾಗ ಇದನ್ನು ಮೋಸ ಹೋಯ್ತೇವೆ. ಈಗ ಅವ್ರಿಗೆ ಹೆಂಗೆ ಕಂಡು ಹಿಡಿಬೇಕಂದ್ರೆ ನನಗೆ ಹೇಳಿದಿಲ್ಲ ಈ ಮನೇಲಿ ಮಾಡಿದ್ದಿದೆ ಈ ಮನೆ ಮಾರೆ ಇಲ್ಲಿ ನೀವು ಬೇಕಾಗಿದೆ ಈ ಮನೆ ಮಾರೆ ನನಗೆ ನಿಮ್ಗೆ ದುಡ್ಡು ಬೇಕಾಗಿದೆ. ಯಾಕಂದ್ರೆ ನನಗೊಂದು ಆಲ್ರೆಡಿ GST ಇದು ಇನ್ಕಮ್ ಟ್ಯಾಕ್ಸ್ ಭಾಳ ತಗಬೇಡ ಎಸೆ ಖರ್ಚಾಗ ಫುಲ್ ಅವರಕ್ಕ ಕರೆಕ್ಟ್ ನಿಮ್ಮ ಮನೆ ಮಾಡಿದ್ದಿದೆ ನೀವು ಈ ಮನೆ ಮಾಡಿ. ಈಗ ಲಾಸ್ಟ್ ಮನೆ ಹೇಳೋದು ಮುಗಿಸ್ತೆ. ಯೇಸು ಸ್ವಾಮಿ ಏನು ಮಾತು ಹೇಳಿದ್ರ ಶಿಷ್ಯರಿಗೆ ಹಾಗೆ ಹೇಳಿದ್ರು, ನೀವು ಒಬ್ಬರೊಬ್ರು ಕೈ ತೋರಿಸ್ತಾರೆ. ನೀವು ನನಗೆ ತೋರಿಸ ನನಗೆ ಯಾರಿಗೆ ತೋರಿಸ ನೀವು ಮುಗಿಸ್ಲತ್ತೆ ಈಗ ಒಳ್ಳೆ ಬಗೆ ನೀವು ಯಾವ ಮನೆಗೆ ಹೋಗ್ತೀರಿ ಆ ಮನೆಗೆ ಶುಭ ಉಂಟಾಗಲಿ. ಓಲೇ ಸುಮಸಿಕ್ಕಿ ಈ ಮನೆ ಯಾವುದು ಶುಭಕರವಾದ ಮನೆ. ಹಲ್ಲೆಲೂಯಾ. ಶುಭ ಇದ್ದ ಮನೆಗೆ ಏನಿರ್ತದೆ ದೇವ್ರ ಸೇವಕರು ಮಾಡ್ಬೇಕಂತ ಹೇಳಿದ್ರೆ ಸ್ವಾಮಿ ಹಾಕಿಲ್ಲ ಆ ಮನೆ ಮಾಡಿರ್ತಂದಾರ. ನಾವು ಯಾವ ಮನೆಗೆ ಹೆಜ್ಜೆ ಇಡ್ತೇವೆ ಆ ಮನೆಗೆ ಶುಭ ಉಂಟಾಗ್ತದೆ. ದುಕಾನ್ ಮೇಲೆ ಏನು ಬರೀತಾರ ಶುಭ ಗುಡ್ ಶುಭ ಶುಭ ಆಗಿ ಮನೆಗೆ ಏನಿರ್ತದ ಲಾಭ. ಶುಭ ಆಗ ಮನೆಗ ಅಷ್ಟೇ ನೆನ್ಪಿಟ್ಕೊಳ್ರಿ ಈ ಮನೆಗೆ ಲಾಭ ಆಗ್ಬೇಕು. ಹಲೋ ಈ ಮನೆಗೆ ಶುಭ ಆಗ್ಬೇಕು. ಯೇಸು ಸ್ವಾಮಿ ಹೇಳ ದೇವ್ರ ಸೇವಕರು ಯಾವ ಮನೆಗೆ ಬೈತಾರ ಮನೆಗೆ ಶುಭ ಎಷ್ಟು ಮನೆ ಅದು 7 ಮನೆ. 7 ಕಣ್ಣುಳ್ಳಂತ ದೇವರಿ ಮನೆಗೆ ಆಶೀರ್ವಾದ ಮಾಡಿ. ಎಷ್ಟು ಕಣ್ಣುಳ್ಳಂತ ದೇವರು ಎಷ್ಟು ಕಣ್ಣುಳ್ಳಂತ ದೇವರು ಎಲ್ಲವರಿಗೆ ಕಣ್ಣಿನ ವಿಷಯ ತಿಳಿಸೈತೆ. ಎಷ್ಟು ಕಣ್ಣುಳ್ಳ ದೇವರು 7 ಅಂತ ಕೆಲವರು ಹುಡ್ಕಸ್ ನೋಡ್ತಾರೆ. ಎಡ್ಡೆವ ಎಲ್ಲೆವ ಇತ್ತಂದ್ರೆ ಮನೆ ಬರ್ತಾರೆ ಜಕರ್ಯ 4:10 ಕೊನೆತು. ಈ ದೀಪಗಳಿಂದ ಸೂಚಿತವಾದ ಯೆಹೋವನ 7 ಕಣ್ಣುಗಳಂತ. ಹಲ್ಲೆಲೂಯಾ. ಆ ಕಡೆದು ಈ ಮನೆಗೆ ದೇವರ ಆಶೀರ್ವಾದ ಮಾಡಿ ಅಬ್ರಹ್ಮನಿಗೆ ದೊಡ್ಡ ಆಶೀರ್ವಾದ ಉಂಟಾಗಲಿ. ಅದು ಬಿಟ್ಟು ದೇವರು ಒಂದು ಸ್ಥಿತಿ ಇರ್ತಾರೆ. ಬಹಳ ಕಷ್ಟದಿಂದ ವಾಕ್ಯ ಕೇಳಿರಿ. ನಿಮಗೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಸಲ್ಲಿಸ್ತೇವೆ. ಹಲ್ಲೆಲೂಯಾ. ಬಹಳ ಸಂತೋಷದಿಂದ ವಾಕ್ಯ ಕೇಳಿರಿ. ದೇವರು ನಿಮಗೆ ಆಶೀರ್ವಾದ. ಹಲ್ಲೆಲೂಯಾ.